ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಸುದ್ದಿಗಳನ್ನು ನೋಡಾಯಿತು. ಇನ್ನು ಮೈಸೂರಿನ ಸುದ್ದಿ. ಮೈಸೂರಿನಲ್ಲಿ ಚಿತ್ರ ನಿರ್ಮಾಪಕ ಒಬ್ಬ ತನ್ನ ಪತ್ನಿಗೆ ಇಲ್ಲ ಸಲ್ಲದ ಕಿರುಕುಳವನ್ನು ನೀಡ್ತಾ ಇದ್ದ, ಆಕೆಯನ್ನು ಬೆತ್ತಲಗೊಳಿಸಿ ಹಿಂಸೆ ಕೊಡ್ತಾ ಇದ್ದ ಅಂತ ಆತನ ಪತ್ನಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾವು ನೋಡ್ತಾ ಇದ್ದೀವಿ ಆತನ ಭಾವಚಿತ್ರವನ್ನು. ಈತ ಚಿತ್ರ ನಿರ್ಮಾಪಕನೂ ಹೌದು, ಹಲವಾರು ಚಿತ್ರಗಳನ್ನು ಈತ ನಿರ್ಮಾಣ ಮಾಡಿದ್ದಾನೆ. ಶಿವರಾಜ್ ಕುಮಾರ್ ಅಭಿನಯದ ಜನ್ಮದಾತ ಚಿತ್ರದಲ್ಲಿ ಮುಸ್ತಫಾ ಮುಖ್ಯ ನಿರ್ಮಾಪಕ. ಯಜಮಾನ ಸೇರಿದಂತೆ 10ಕ್ಕೂ ಹೆಚ್ಚು ಚಿತ್ರಗಳಿಗೆ ಈತ ಸಹ ನಿರ್ಮಾಪಕನಾಗಿದ್ದಂಥವನು. ಮುಸ್ತಫಾ ವರದಕ್ಷಿಣೆ ತರುವಂತೆ ಹೆಂಡತಿಯನ್ನು ಬೆತ್ತಲೆಗೊಳಿಸಿ ಚಿತ್ರಹಿಂಸೆ ಕೊಡ್ತಾ ಇದ್ದ. ಸಿದ್ದಿಕಿ ಬಾನು ಮುಸ್ತಫಾಗೆ ಎರಡನೇ ಪತ್ನಿ. ಆರೋಪಿ ವಿರುದ್ಧ 506 IPC ಸೆಕ್ಷನ್ ಅನ್ವಯ FIR ಅನ್ನು ದಾಖಲಿಸಲಾಗಿದೆ. ಮೊದಲ ಪತ್ನಿ ಸಾವನ್ನಪ್ಪಿದ ನಂತರ ಉದಯಗಿರಿ ನಿವಾಸಿಯಾದಂಥ ಸಿದ್ದಿಕಿ ಜೊತೆಗೆ 11 ವರ್ಷಗಳ ಹಿಂದೆ ಮದುವೆಯಾಗಿತ್ತು. ದಿನಾಲೂ ಈತ ದೈಹಿಕ ಕಿರುಕುಳ ನೀಡ್ತಾ ಇದ್ದ ಅಂತ ಆರೋಪಿಸಲಾಗಿದೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಸಿದ್ದಿಕಿ ಬಾನು ನೊಂದಂಥ ಪತ್ನಿ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ, ಮೈಸೂರಿನ ಸ್ಟುಡಿಯೋದಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ಇದರ ಜೊತೆಗೆ ರೆಹಮಾನ್ ಕೂಡ ಸ್ವಲ್ಪ ಹೊತ್ತು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ರೆಹಮಾನ್ ಯಜಮಾನ ಚಿತ್ರದ ನಿರ್ಮಾಪಕರು. ನಾವು ನೋಡ್ತಾ ಇದ್ದೀವಿ ಸಿದ್ದಿಕಿ ಬಾನು ನಮ್ಮ ಸ್ಟುಡಿಯೋದಲ್ಲಿರುವಂಥದ್ದು. ಸಿದ್ದಿಕಿ ಬಾನು ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಹೇಳ್ತಾ ಇದ್ರಿ, ಒಂದು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀರಿ, ಇದಕ್ಕೆ ಸಂಬಂಧಪಟ್ಟಾಗ FIR ಕೂಡ ದಾಖಲಾಗಿದೆ. ನನ್ನ ಗಂಡ ಇಲ್ಲ ಸಲ್ಲದ ಹಿಂಸೆಯನ್ನು ಕೊಡ್ತಾ ಇದ್ದ ಅಂತ. 10 ವರ್ಷ ಆಗಿದೆ ಮದುವೆಯಾಗಿ, 11 ವರ್ಷಗಳ ಹಿಂದೆ ಮದುವೆಯಾಗಿರುವಂಥದ್ದು. ಯಾವ ರೀತಿ ನಿಮ್ಮ ಗಂಡ ಹಿಂಸೆ ಕೊಡ್ತಾ ಇದ್ರು? 11 ವರ್ಷದ ನಂತರ ಏನು ದಿನಾಲೂ ಹಿಂಸೆನಾ? ವರದಕ್ಷಿಣೆ ತನ್ನಿ ಅಂತ ಏನು ಕತೆ ನಿಮ್ಮದು? ಇಲ್ಲ, ಮದುವೆ ಆಗಿದ್ದಲ್ಲ, 1 ವಾರ ಆದ್ಮೇಲಿಂದ ಹಿಂಸೆ ಸ್ಟಾರ್ಟ್ ಮಾಡಿದ್ದು. ಎಷ್ಟು ವರ್ಷ ಆಯ್ತು ನಿಮ್ಮ ಮದುವೆ ಆಗಿ? ಬೇಕು 11 ವರ್ಷ ಆಯಿತು, 11 years. ಓಕೆ, ನೀವು ಹೇಳ್ತಾ ಇದ್ರಿ ಏನಂದ್ರೆ ಒಂದು ಮದುವೆ ಆಗಿ 1 ವಾರದ ನಂತರದಿಂದ ನಿರಂತರ ಕಿರುಕುಳ ಆರಂಭ ಆಯಿತು ಅಂತ. ಹೆಂಗೆ ಸಹಿಸ್ಕೊಂಡ್ರಿ? ಇಷ್ಟು ದಿವಸ ಯಾಕೆ ಸುಮ್ಮನಿದ್ರಿ ತಾವು? ಇಲ್ಲ, ನಾನು ಫಸ್ಟ್ ನನ್ನ ಅಮ್ಮನ ಮನೆಗೆ ಹೇಳಿಲ್ಲ ಯಾರಿಗೆ. ನನಗೆ ಭಯ ಆಗ್ಬಿಟ್ಟಿದ್ದು. ನನ್ನ ಅಪ್ಪ ಅಮ್ಮ ಅಷ್ಟು ಕಷ್ಟಪಟ್ಟು ಮದುವೆ ಮಾಡಿದ್ದಾರೆ, ನಾನು ಹೋಗಿ ಹಿಂಗೆ ಹಿಂಸೆ ಕೊಡ್ತಾರೆ ಅಂತ ಹೇಳ್ರೆ ಅವರು ತುಂಬ ಮನಸ್ಸಿಗೆ ಬೇಜಾರಾಗತ್ತೆ ಅಂತ ತುಂಬ ಸತಿ ಹೇಳಿಲ್ಲ. ಆಮೇಲೆ ನನ್ನ ಕಸಿನ್ಗೆ ಗೊತ್ತಾಗ್ಬಿಟ್ಟಿದ್ದು ನನಗೆ ತುಂಬ ಕಷ್ಟ ಕೊಡ್ತಾರೆ ಅಂತ. ಆವಾಗ ನಾನು ಹೋಗಿ ಅಮ್ಮಗೆ ಹೇಳಿದ್ದು ಹಿಂಗಾಗಿದೆ ಅಂತ. ಅಮ್ಮ, ಅಯ್ಯೋ ಬೇಡಮ್ಮ, ಹಿಂಗೆ ಮದುವೆ ಈಗ ಮಾಡಿದ್ದಾರೆ, ನಿನ್ನ ಅಪ್ಪಗೆ ಚೆನ್ನಾಗಿಲ್ಲ, ಏನೂ ಆಗಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡು, ಸ್ವಲ್ಪ ದಿನ ಆದಮೇಲೆ ಚೆನ್ನಾಗಾಗ್ಬಿಡ್ತಾರೆ, ಏನು ಕೋಪ ಬಂದು ಹೇಳಿದ್ದಾರೆ ಮಾಡಿದ್ದಾರೆ, ಅಡ್ಜಸ್ಟ್ ಮಾಡು ಅಂತ ಹೇಳ್ತಾ ಇತ್ತು. ಆಮೇಲೆ ಸ್ವಲ್ಪ 1 ತಿಂಗಳಿನಲ್ಲಿ ಪ್ರೆಗ್ನೆಂಟ್ ಆಗಿಬಿಟ್ಟಿದ್ದು. ಹೋಗಿ ಅಬೋಷನ್ ಮಾಡಿಬಿಟ್ಟಿದ್ದು. ಅಮ್ಮ ಅಪ್ಪಗೆ ಯಾರು ಮೈಸೂರಿಗೆ ಹೇಳಿಲ್ಲ. ನನಗೆ ಮಕ್ಕಳು ಬೇಡ, ನನಗೆ 2 ಗಂಡು ಐತೆ, ಹೆಣ್ಮಕ್ಳು ಐತೆ, ಸಾಕು ನನಗೆ, ಈಗ ಅಬೋಷನ್ ಮಾಡಿಬಿಡು ಅಂತ ಹೇಳಿದ್ದು. ಆಮೇಲೆ ತಿರ್ಗಾ 2 ತಿಂಗಳು ಆದಮೇಲೆ ನನಗೆ ಹೊಟ್ಟೆ ನೋವು ಬಂತು. ಹೊಟ್ಟೆ ನೋವು ಅಂತ ಹೇಳಿದ ತಕ್ಷಣ ಇವ್ರ ಅತ್ತೆ ಏನು ಮಾಡಿದ್ದು ಅಂದರೆ ಡಾಕ್ಟರ್ಗೆ ದುಡ್ಡು ಕೊಟ್ಟು ನನಗೆ ಅಪೆಂಡಿಕ್ಸ್ ಆಗಿಬಿಟ್ಟಿದೆ ಅಂತ ಕರ್ಕೊಂಡು ಹೋಗಿ ಅಪೆಂಡಿಕ್ಸ್ ಆಪರೇಷನ್ ಮಾಡೋಕ್ಕೆ ಇದು ಮಾಡಿಬಿಟ್ಟಿದ್ದು ಪ್ಲ್ಯಾನ್. ನಾನು ಡಾಕ್ಟರ್ಗೆ ಹೇಳಿದ್ದು, ನನಗೆ ಈ ಕಡೆ ನೋವು ಆಗ್ತಿದೆ, ಈ ಕಡೆ ಇಲ್ಲ, ಅಪೆಂಡಿಸ್ ಇದ್ರೆ ಈ ಕಡೆ ಆಗೋದು, ಇಲ್ಲ ನನಗೆ ಅಪೆಂಡಿಸ್ ಆಗಿಲ್ಲ ಅಂದರೆ ಇಲ್ಲ, ನಾನು ಡಾಕ್ಟರ್, ನಿನಗೆ ಏನು ಗೊತ್ತಾಗಲ್ಲ, ನಿನಗೆ 24 hours ಟೈಮ್ ಕೊಡ್ತೀನಿ, ಮಾಡಬೇಕು, ಇಲ್ಲ ಅಂದರೆ ನೀ ಸತ್ತೋಗ್ಬಿಡ್ತೀಯ ಅಂತ ಹೇಳಿದ್ದು. ನಾನು ಅಮ್ಮನ ಮನೆಗೆ ಫೋನ್ ಮಾಡ್ಕೊಂಡು ಹೇಳಿದ್ದು ಹಿಂಗೆ ಹೇಳ್ತಿದ್ದಾರೆ ಅಂತ. ನನ್ನ ಅಕ್ಕ ಹೇಳಿದ್ದು, ಇಲ್ಲಮ್ಮ, ಏನು ಮಾಡ್ತಿದ್ದಾರೆ ಅವರು, ಬೇಡ ಬಂದ್ಬಿಡು ಮೈಸೂರಿಗೆ, ಅಲ್ಲಿ ಇಡ್ಬೇಡ ಅಂತ. ಇಲ್ಲ, ಇಲ್ಲೇ ಮಾಡ್ತೀನಿ, ಹೋಗ್ಬೇಡ ಅಂತ ಹೇಳಿದ್ದು. ಅಲ್ಲ, ನೀವು ಆಮೇಲೆ ತಿರ್ಗಾ ಸಿದ್ದಿಕಿ ಬಾನವ್ರೆ, ಈಗ 11 ವರ್ಷ ಆಗಿದೆ ನೀವು ಮದುವೆ ಆಗಿ, ಗಂಡನ ಜೊತೆ ಕುತ್ಕೊಂಡು ನೀವು ಯಾಕೆ ಹಿಂಗೆ ಮಾಡ್ತಾ ಇದೀಯ ಅಂತ ಏನಾದ್ರು ಮಾತಾಡಿದ್ರ? ನೀವು ಯಾಕೆ ಹಿಂಸೆ ಕೊಡ್ತಾ ಇದೀಯಾ? ಯಾವ ಹಿನ್ನೆಲೆಯಿಂದ ಹಿಂಸೆ ಕೊಡ್ತಾ ಇದೀಯಾ? ನೀನು ಇಲ್ಲ, ಅವ್ರಿಗೆ ದುಡ್ಡು ಜಾಸ್ತಿ ಇದು, ಅವ್ರು ನನಗೆ ದುಡ್ಡು ಐತೆ, ನಾನು ಪ್ರೊಡ್ಯೂಸರ್, ನೀವು ತುಂಬ ಚೀಪು, 3rd ಕ್ಲಾಸು, ನೀನು ಗರೀಬ್ ಅಂತುಮೇ, ಏನು ಇಲ್ಲ ನಿಮಗೆ, ನಿಮ್ಮ ಮನೆ ಹಳೆ ಮನೆ ನಿಮ್ಮದು, ನೀನು ಏನಿಲ್ಲ ನಿಮಗೆ ಹಂಗೆ ಬಳೆ ಇದು ಬೀಬಿ ಕರ್ಕೊ ಸಂಜೆ ನಿನಗೆ ಮದುವೆ ಮಾಡ್ಕೊಂಡು ಬಂದಿದ್ದು ಕೆಲಸ ಮಾಡೋಕ್ಕೆ, ಹೆಂಡತಿಗೆ ಅಲ್ಲ, ನನಗೆ ಹೆಂಡತಿ ಬೇಡ ಮಂಜಿ बीवी नको मुझे काम वाली होना था, सो मुझे भी मेरे बच्चों को घर देख लेके जाने से ಕೆಲಸ ಅವರು काम वाली से भी तू बदतर, तू वैसे बीवी न वे ಕರ್ಕೊ ಬೋಲ್ಕೊ ತುಂಬಾ ಟಾರ್ಚರ್ ಕೊಡ್ತಾ ಇತ್ತು.
ಓಕೆ ಓಕೆ. ಆಮೇಲೆ ಇಲ್ಲಿ ಮೈಸೂರಿಗೆ ಬಂದು ಡಾಕ್ಟರ್ಗೆ ತೋರಿಸ್ರೆ ಏನು ಅಪೆಂಡಿಕ್ಸ್ ಇಲ್ಲ ಏನಿಲ್ಲ, ಸುಮ್ಮನೆ ಹೇಳಿದ್ದು ಅಂತ 2 ಡಾಕ್ಟರ್ಗೆ ತೋರಿಸಿದ್ದು ನಾನು. ಎಸ್ ಎಸ್ ಸಿದ್ದಿಕಿ ಬಾನು ಅವರೇ, ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ. ನಿಮ್ಮ ಜೊತೆ ನಾನು ಇನ್ನಷ್ಟು ಮಾತಾಡ್ತೀನಿ. ಬನ್ನಿ, ಈಗ ಯಜಮಾನ ಚಿತ್ರದ ಮುಖ್ಯ ನಿರ್ಮಾಪಕರು ರೆಹಮಾನ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರೆಹಮಾನ್ ಅವರೇ, ಕೇಳಿದ್ರಿ ಕಥೆನ. ನಿರ್ಮಾಪಕ ಮೊಹಮ್ಮದ್ ಮುಸ್ತಫಾ ತನ್ನ ಪತ್ನಿಗೆ ಭಾಳ ಹಿಂಸೆ ಕೊಡ್ತಾ ಇದ್ರು ಅಂತ ಅವರ ಪತ್ನಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸಿದ್ದಿಕಿ ಬಾನು ಇದಕ್ಕೆ ಸಂಬಂಧಪಟ್ಟಾಗೆ FIR ಕೂಡ ದಾಖಲಾಗಿದೆ. ಹಣದ ವ್ಯಾಮೋಹ ಭಾಳ ನಮ್ಮ ಮನೆಯವರಿಗೆ, ಹೀಗಾಗಿ ನನಗೆ ಇಲ್ಲ ಸಲ್ಲದ ಹಿಂಸೆನ ಕೊಡ್ತಾ ಇದ್ರು, ಬೆತ್ತಲೆ ಮಾಡಿ ಹೊಡಿತಾ ಇದ್ರು ಅನ್ನುವಂಥ ಮಾತನ್ನು ಕೂಡ ಅವ್ರ ಹೆಂಡತಿ ಹೇಳಿದ್ದಾರೆ. ಒಂದು ಹೆಣ್ಣು ಕಂಪ್ಲೇಂಟ್ ಕೊಡಬೇಕು ಅಂದರೆ ಸುಮ್ಮನೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಏನಂತೀರಿ? ನನಗೆ ವಿಷಯ ಗೊತ್ತಿಲ್ಲ, ಅದು ನನ್ನ ಗಮನಕ್ಕೆ ಬಂದಿಲ್ಲ. ನನಗೆ ಈಗ ನಾನು ಚೆನ್ನೈನಲ್ಲಿದ್ದೆ, ಯಾರು ನನಗೆ ಫೋನ್ನಾಗ ಹೇಳಿದ್ರು ಅಷ್ಟೇ. ಅವರು ಬಹಳ ಚೆನ್ನಾಗಿ ಅನ್ಯೋನ್ಯವಾಗಿ ಇದ್ರು. ಅದು ಯಾಕೆ ಏನಾಯ್ತು ಅಂತ ದೇವರಿಗೆ ಗೊತ್ತು, ನನಗೆ ಅದು ಹೇಳಕ್ಕೆ ಅರ್ಥ ಆಗ್ತಿಲ್ಲ. ಓಕೆ ರಮೇನ್ ಅವರೇ, ಎಷ್ಟು ದಿವಸದಿಂದ ಗೊತ್ತು ನಿಮಗೆ ಮೊಹಮ್ಮದ್ ಮುಸ್ತಫಾ? ಇಲ್ಲ, ಅವ್ರು ನಮ್ಮ ಬಾಮ ಇದ್ದಾನೆ, ಅವ್ರು ಚಿತ್ರದುರ್ಗ ಇದ್ರು. ಅವರು ಚಿತ್ರದುರ್ಗದಾಗ ಇದ್ದರು ಬಿಟ್ಟು ಈ ಮದುವೆ ಇದಕ್ಕೋಸ್ಕರ ಮೈಸೂರಿಗೆ ಸೆಟ್ಲ್ ಆದ್ರು ಹೋಗಿ. ಅಲ್ಲಿ ಮೈಸೂರು ಸೆಟ್ಲ್ ಆಗ್ಬೇಕು ಅಂದ್ರೆ ಏನ್ ತಿಮ್ಮಲ್ಲಿ ಬಹಳ ಪ್ರೀತಿ ಇದ್ದ ಹೋಗಿದ್ದಾರೆ ಅಂತ ನಾವು ತಿಳ್ಕೊಂತೀವಿ. ಓಕೆ. ಬಟ್ ಯಾಕಂದ್ರೆ ಒಂದು ಊಟದ ಊರು ಬಿಟ್ಟು ಎಲ್ಲರನ್ನೂ ಬಿಟ್ಟು ಅಲ್ಲಿ ಹೋಗ್ಬೇಕಾದ್ರೆ ಹೆಂಡತಿ ಪ್ರೀತಿ ಚೆನ್ನಾಗಿದ್ರೆ ಹೋಗ್ ಸಾಧ್ಯ ಅಂತ ನಮ್ಮ ಭಾವನೆ. ಅಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಅಲ್ಲ ಸಿದ್ದಿಕಿ ಬಾನು ಅವ್ರು ನಿಮ್ಮ ಹತ್ರ ಏನಾದ್ರು ಮಾತಾಡಿದ್ರಾ? ಇಲ್ಲ ಇಲ್ಲ, ಯಾವತ್ತೂ ಅಯ್ಯಮ್ಮ ನನ್ನ ಹತ್ರ ಸುದ್ದಿನೇ ಮಾತಾಡಿಲ್ಲ. ಬಟ್ ಚೆನ್ನಾಗೇ ಮಾತಾಡ್ತೀವಿ ಅಂತ ಹೇಳಿದ್ರು. ಈ ರೀತಿ ಆದ್ಮೇಲೆ ಎಂದು ನನಗೆ ಒಂದು ಫೋನ್ ಮಾಡಿಲ್ಲ, ಮಾತಾಡಿಲ್ಲ. ಓಕೆ, ನೀವು ಹಾಗೆ ಸಂಪರ್ಕದಲ್ಲಿರಿ ರೆಹಮಾನ್. ಸಿದ್ದಿಕಿ ಬಾನು ಅವರೇ, ನೀವು ಕೇಳಿದ್ರಿ ಈಗ ರೆಹಮಾನ್ ಮಾತಾಡಿದ್ರು, ಯಜಮಾನ ಚಿತ್ರದ ಮುಖ್ಯ ನಿರ್ಮಾಪಕರು, ಜೊತೆಗೆ ನಿಮ್ಮ ಬಂಧುಗಳು ಕೂಡ ಹೌದು. ಸೊ ಅವ್ರು ಹೇಳೋ ಪ್ರಕಾರ ಅಟ್ಲೀಸ್ಟ್ ಏನಂದ್ರೆ ಸಿದ್ದಿಕಿ ಬಾನು ನನ್ನ ಜೊತೆ ಮಾತಾಡಬಹುದಾಗಿತ್ತು, ಅಪ್ಪಿ ತಪ್ಪಿ ಹಿಂಗಾಗಿದೆ ಅಂತ ಹೇಳೇ ಇಲ್ಲ ಇದುವರೆಗೂ ಅಂತ. ಇಲ್ಲ, ಅವ್ರವ್ರ ಬಿಸ್ನೆಸ್ ಅಂಡರ್ಸ್ಟ್ಯಾಂಡಿಂಗ್ ಇರ್ಲಿಲ್ಲ, ಅವ್ರವ್ರಿಗೆ ಕನೆಕ್ಷನ್ ಇರ್ಲಿಲ್ಲ, ಅಷ್ಟು ಜಗಳ ಆಗಿದ್ದು. ಅದಕ್ಕೆ ಅವರು ಕನೆಕ್ಷನ್ ಇಟ್ಟಿಲ್ಲ. ಅದಕ್ಕೆ ನಾನು ನನ್ನ ಮಾತು, ಅವ್ರ ಮಾತು ಇಲ್ಲ ಅಂದ್ರೆ ನನ್ನ ಮಾತು ಏನ್ ಕೇಳ್ತಾರೆ ಅಂತ ನಾನು ಹೇಳಿಲ್ಲ. ಅವ್ರ ಅಮ್ಮಗೆ ಎಲ್ಲ ಗೊತ್ತು, ಅವ್ರ ಅಮ್ಮ ಏನು ಕೇಳಲ್ಲ. ಓಕೆ, ಈಗ 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 ಅಡ್ಜಸ್ಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಈಗ ರೆಹಮಾನ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಫೋನ್ ಸಂಪರ್ಕದಲ್ಲಿದ್ದಾರೆ, ಮಾತಾಡಿ ಅವ್ರ ಹತ್ರ ನೀವು. बात करो रहमान से. हेलो भैया, अस्सलाम वालेकुम. ರೆಹಮಾನ್ ಅವರೇ, हेलो, ಸಿದ್ದಿಕಿ ಬಾನು ಅವರು ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ, ಮಾತಾಡಿ. ಹೇಳಿ, ಕೊಡಿ ಸರ್. हेलो भैया, तुमने मालूम नहीं था वहाँ दुर्ग में रहता कच मारते थे ना भैया उन्होंने. हेलो हेलो हेलो, झगड़ा करते थे, मारते थे, रात को 2 3 घंटे रात को लेट आको घर के बाहर भगा डालते थे ना भैया, तुमने मालूम नहीं क्या? हेलो, बोल ना. हेलो भैया, हेलो मैं ರೆಹಮಾನ್ ಸಿದ್ದಿಕಿ ಬಾನು ಅವರು ಮಾತಾಡ್ತಿರೋದು ಕೇಳಿಸ್ತಾ ಇದೆಯಾ ಸರ್ ನಿಮಗೆ? ಕೇಳ್ತಿದೆ, ಕರೆಕ್ಟಾಗಿ ಕೇಳ್ತಿಲ್ಲ ಸರ್. ಇಲ್ಲ, ಅವ್ರು ಹೇಳ್ತಿರೋದೇನು ಅಂತಂದ್ರೆ ರಾತ್ರಿ ಕುಡಿದು ಬರ್ತಾ ಇದ್ದ, ರಾತ್ರಿ ಲೇಟ್ ನೈಟ್ ಬರ್ತಾ ಇದ್ದ, ನನಗೆ ಹೊಡಿತಾ ಇದ್ದ, ಇದೆಲ್ಲದೂ ಕೂಡ ನಿಮಗೆ ಗೊತ್ತಿರ್ಲಿಲ್ವಾ ಅಂತ ಕೇಳ್ತಾ ಇದ್ದಾರೆ ಅವರು. ಇಲ್ಲ ಇಲ್ಲ, ಅವ್ರು ಇರೋದೇ ಮೈಸೂರಿನಾಗೆ, ನಾನಿರೋದು ಬೆಂಗಳೂರಿನಾಗೆ, ನನಗೇನು ಗೊತ್ತಾಗುತ್ತೆ. ಸೊ ಈಗ ಅವ್ರ ಹೆಂಡತಿಗೆ ಎಲ್ಲಾರ್ಗೆ ಗೊತ್ತು. ನೋಡಿ, ನಿಮ್ಮ ಮನೆಯವ್ರಿಗೂ ಗೊತ್ತಿತ್ತಂತೆ ಈ ರೀತಿ ಆಗ್ತಾ ಇದೆ ಅಂತ. ನಿಮ್ಮ ಹೆಂಡತಿಗೂ ಕೂಡ ಗೊತ್ತಿತ್ತಂತೆ ಈ ರೀತಿ ತೊಂದರೆ ಆಗ್ತಾ ಇದೆ ಸಿದ್ದಿಕಿ ಬಾನು ಅವರಿಗೆ ಅಂತ. ಇಲ್ಲ ಇಲ್ಲ, ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ನಾನು ನ್ಯಾಯ ಎಲ್ಲರಿಗೂ ಒಂದೇನೆ, ಎಲ್ಲಾ ಹೆಣ್ಮಕ್ಳು ಒಂದೇನೆ. ನನಗೂ ಅಕ್ಕ ತಂಗಿರಿದ್ದಾರೆ. ನನಗೆ ಪ್ರಾಮಾಣಿಕವಾಗಿ ನಾನು ಸತ್ಯವಾಗಿ ಹೇಳ್ತೀನಿ, ನಮಗೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ. ಓಕೆ. ಬಟ್ ಗಂಡ ಹೆಂಡತಿ ಜಗಳ ಏನೋ ಮಾತಾಡ್ತಾರೆ ಅಂತ ಅವ್ರಿವ್ರು ಮಾತಾಡೋದು ಸಂಬಂಧಿಕರು. ಅದು ಎಲ್ಲರ ಮನೆ ಗಂಡ ಹೆಂಡತಿ ಜಗಳ ಇದ್ದೇ ಇರುತ್ತದೆ, ದೊಡ್ಡ ವಿಷಯ. ಎಸ್, ಈಗ ಚೆನ್ನಾಗಿಲ್ಲ ಅಂದಿದ್ರೆ ಈಗ ರೆಹಮಾನ್ ಅವರು, ಈಗ ನಿಮ್ ಗಮನಕ್ಕೆ ಬಂದಿದೆಯಲ್ಲ ಈಗ ಮುಂದೇನೀಗ? ಈಗ ಜಸ್ಟ್ ನನಗೆ ಮದ್ರಾಸ್ನಾಗಿದ್ದೀನಿ, ನನಗೆ ಫೋನ್ ಮಾಡಿದ್ರು. ನನಗೆ ಆಲೇ ಬಹಳ ದಿವಸ, ಒಂದು 4-5 ವರ್ಷದಿಂದ ಸಂಪರ್ಕನೇ ಇಟ್ಕೊಂಡಿಲ್ಲ ಅವರು. ಈಗಾಗಲೇ ಒಂದು 7-8 ವರ್ಷ ಆಯ್ತು ಅವ್ರು ಮೈಸೂರಿಗೆ ಸೆಟ್ಲ್ ಆಗಿ. ನಾವೇನ್ ತಿಳ್ಕೊಂಡಿದ್ವಿ, ಮೈಸೂರಿಗೆ ಹೆಂಡತಿ ಊರ್ನಾಗ ಇದ್ದಾರೆ, ತುಂಬಾ ಚೆನ್ನಾಗಿದ್ದಾರೆ ಅಂತ ನಾವು ಈ ರೀತಿ ಅಭಿಪ್ರಾಯ. ಅಲ್ಲ, ಆಯ್ತು, ನೀವು ಅಂದ್ಕೊಂಡಿದ್ರಿ ಚೆನ್ನಾಗಿರಬಹುದು ಅಂತ. ಇವಾಗ ಚೆನ್ನಾಗಿಲ್ಲ, ಅವ್ರೀಗ ಇಷ್ಟೊಂದು ಜಗಳ ಮಾಡ್ಕೊಂಡಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂಗೆ FIR ಆಗಿದೆ. ಈಗ ಏನಾದರೂ ನೀವು ಮೊಹಮ್ಮದ್ ಮುಸ್ತಫಾನನ್ನು ಕರೆದು ಮಾತುಕತೆ ಮಾಡಿ ಒಂದಷ್ಟು ಸರಿ ಮಾಡಿಸುವಂತ ಪ್ರಯತ್ನ ಮಾಡ್ತೀರಾ? ಡೆಫಿನೆಟ್ ಆಗಿ ಒಳ್ಳೇದ್ ಮಾಡಕ್ಕೆ ಯಾವತ್ತೂ ರೆಡಿ ನಾವು. ಓಕೆ. ಬಟ್
ಬಟ್ ಅವ್ರ ಸಂಪರ್ಕ ಸಿಗ್ತಾ ಇಲ್ಲ ನನಗೆ. ಅದಕ್ಕೆ ನನಗೆ EM ಆದ್ರೂ ಒಂದ್ ದಿವಸ ನನಗೆ ಫೋನ್ ಮಾಡಿ ಹೇಳ್ಬೋದಾಯ್ತು. ಹೌದು, ಓಕೆ. ಇಲ್ಲ ಬೆಂಗಳೂರಿಗೆ 10 ಸರಿ ಓಡಾಡ್ತಾರೆ, ಇವ್ರ ಸಂಬಂಧಿಕರು ಇದಾರೆ. ಓಕೆ. EM ನಮ್ಮ ಮನೆ ನೋಡಿತ್ತು, ಎಲ್ಲ ನೋಡಿತ್ತು, ಬಂದ ಹಣ ಹಿಂಗಾಗಿದೆ ಅಂತ ಹೇಳ್ಬೋದಾಯ್ತು. ನಿಮ್ಮ ಮನೆಯವರಿಗೆಲ್ಲ ಗೊತ್ತಿತ್ತಂತೆ, ಬಹುಶಃ ನಿಮ್ಗೆ ಗಮನಕ್ಕೆ ಬಂತೋ ಇಲ್ವೋ ಅಂತ. ಇಲ್ಲ, ಮನೆಯವ್ರಿಗೆ ಗೊತ್ತಿರಿ, ಹೆಣ್ಮಕ್ಳು ಮಾತಾಡ್ತಾರೆ ಸರ್, ನಮ್ಮ ಹತ್ರ ಬಂದು ಹೇಳ್ಬೋದಲ್ಲ, ಈ ಮಟ್ಟಕ್ಕೆ ಹೋಗೋ ತನಕ ಇದ್ದಾಗ. ಓಕೆ. ಒಂದ್ ಮಾತು ಬಂದು ಹಿಂಗಾಗಿದೆ ಅಣ್ಣ ನನಗೆ ಅಂತ ಹೇಳಿದ್ರೆ ಒಂದ್ ಸಾಲ್ವೇಷನ್ ಏನಾದ್ರು ಮಾಡ್ಬೋದಾಯ್ತು. ಓಕೆ ಓಕೆ ಓಕೆ. ಸಿದ್ದಿಕಿ ಬಾನವ್ರೆ, ರೆಹಮಾನ್ ಅವ್ರು ಹೇಳಿದಂತ ಮಾತನ್ನ ಕೇಳಿದ್ರಿ ನೀವು? ಅಟ್ಲೀಸ್ಟ್ ಏನಂದ್ರೆ ಇಷ್ಟೆಲ್ಲ ಆಯ್ತಲ್ಲ, ನೀವು ನನಗೆ ಒಂದು ಮಾತು ಹೇಳ್ಬೇಕಾಗಿತ್ತು, ನೀವು ಹೇಳಿಲ್ಲ. ಆದ್ರೂ ಕರೆದು ಬಿಟ್ಟು ಒಂದಷ್ಟು ಪಂಚಾಯತಿ ಮಾಡ್ತೀನಿ, ಒಂದಷ್ಟು ಬುದ್ಧಿವಾದ ಹೇಳ್ತೀನಿ ಅಂತಾರೆ, ಒಪ್ತೀರ ತಾವು? ಇಲ್ಲ, ತುಂಬಾ ಸತಿ ನಮ್ಮ ಅಣ್ಣ ಅಪ್ಪ ನನ್ನ ಮಾವ ಅವರು ಎಲ್ಲರೂ ಬಂದಿದ್ದು. ಇವ್ರು ಬೆಂಗಳೂರಿನಲ್ಲಿ ಇರ್ತಾರೆ, ಅವ್ರ ಅಮ್ಮ ಅಪ್ಪ ಅಲ್ಲಿ ಇತ್ತು. ಅವ್ರ ಅಮ್ಮ ಇಲ್ಲ, ಅವ್ರ ಅಮ್ಮಗೆ ಎಲ್ಲ ಗೊತ್ತು, ಹೊಡಿತಿದ್ರು, ಜಗಳ ಮಾಡ್ತಿದ್ರು, ಎಲ್ಲ ಗೊತ್ತು. ಅವರು ಏನು ಕೇಳ್ತಾ ಇರ್ಲಿಲ್ಲ. ಅಂದ್ರೆ ನೀವು ಏನೀಗ ಮೊಹಮ್ಮದ್ ಮುಸ್ತಫಾ ಅವರಿಗೆ ಶಿಕ್ಷೆ ಆಗಬೇಕು ಅಂತೀರಿ ನೀವು? ಶಿಕ್ಷೆ ಆಗ್ಬೇಕು. ಯಾಕೆ ಅಂದ್ರೆ ಇನ್ನೊಂದ್ಸತಿ ಅವ್ರು ಬೇರೆ ಬೇಕೆ ಅಂದ್ರೆ ನಾನು ಬಿಟ್ಬಿಟ್ರೆ ಬೇರೆ ಮದ್ವೆ ಮಾಡ್ರೆ ಇನ್ನೊಂದ್ಸತಿ ಮಾಡಬಾರ್ದು, ಯಾರಿಗೆ ಮಾಡಬಾರ್ದು. मैं कितनी तकलीफ उठाई हूँ 11 साल, ऐसा कौन भी 11 साल तक का तकलीफ नहीं उठाना भाई। कहाँ कौन भी मैं है ना, हमारे घर में क्या बोलते झगड़ा हुआ तो नहीं माँ मारे तो आज नहीं तो कल अच्छा हो जाता है, बच्चा है, बड़ा होकर बाद में ये होता, मैं छोड़ सबर कर ले, क्या भी होता नहीं कर को बोल को समझा भेजते. ಜಗಳ ಹೋಯ್ಕೆ ಬಾದ್ ಹಾಕೋ ಬೋಲ್ತೆ, ಇನ್ನೊಂದ್ಸತಿ ಮಾಡಲ್ಲ ನಾನು, ನನ್ಗೆ ಕ್ಷಮಿಸ್ಬಿಡಿ ಅಂತ ಹೇಳ್ತಾ ಇತ್ತು. ತಿರ್ಗಾ ಹಿಂಗೆ ಮಾಡ್ತಾ ಇತ್ತು. ಓಕೆ ಓಕೆ ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸಿದ್ದಿಕಿ ಬಾನವ್ರು. ಇಲ್ಲಿ ತನಕ ಮಾತಾಡೋದಕ್ಕೆ ಸಿದ್ದಿಕಿ ಬಾನವ್ರು ಹೇಳೋ ಪ್ರಕಾರ ಮುಂದೆ ನನ್ನ ಬಿಟ್ಟರೆ ಇನ್ನೊಂದು ಮದುವೆ ಆಗ್ಬೋದು ಅವರು, ಆದರೆ ಮದುವೆ ಆಗಬಾರ್ದು, ಮುಂದೆ ನನ್ನಂಥ ಶಿಕ್ಷೆ ಇನ್ಯಾರಿಗೂ ಕೂಡ ಆಗಬಾರ್ದು. ಹೀಗಾಗಿ ಏನು ಅಂತಂದರೆ ಆತನಿಗೆ ಸರಿಯಾದಂಥ ಶಿಕ್ಷೆ ಆಗಬೇಕು, ಅಲ್ಲಿ ತನಕ ನಾನು ಬಿಡಲ್ಲ ಅನ್ನುವಂಥ ಮಾತನ್ನು ಸಿದ್ದಿಕಿ ಬಾನವರು ಹೇಳ್ತಿರುವಂಥದ್ದು. ಇದು ಚಿತ್ರ ನಿರ್ಮಾಪಕನ ಕುಟುಂಬದ ಕಥೆ. ಇನ್ನು ಬಿಗ್ ಬಾಸ್ ವಿಜಯ ರಾಘವೇಂದ್ರನ ಬಗ್ಗೆ ಒಂದಷ್ಟು ವಿವರಗಳನ್ನು ನಿಮ್ಮ ಮುಂದಿಡ್ತೀವಿ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಶಾರ್ಟ್ ಬ್ರೇಕ್.